ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಕರಾವಳಿ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಐವನ್ ಡಿಸೋಜ್ ಅವರೇ, ಮುನೀರ್ ಅವರು ಒಂದು ವಿಚಾರ ಪ್ರಸ್ತಾಪ ಮಾಡಿದರು. ನಾನು ಅದನ್ನು ಸೇರಿಸಿ ಕೇಳ್ತೀನಿ ನಿಮಗೆ. 2013ರಿಂದ 18 ನೀವೇ ಅಧಿಕಾರದಲ್ಲಿದ್ರಿ, ಈಗ 2.5 ವರ್ಷದಿಂದ ನೀವೇ ಇದ್ರಿ. ಇಷ್ಟೆಲ್ಲ ಇದ್ದು ನಿಮಗೆ ಅವಕಾಶಗಳಿದ್ದಾಗಲೆಲ್ಲ ಬಳಸಿಕೊಳ್ಳೋದಕ್ಕಾಗದೆ ಈಗ ಅಲ್ಲಿ ಕೋಮುವಾದ ಇದೆ, ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, ಕೋಮುವಾದ ಇದೆ, ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ. ಅರ್ಥ ಇದೆ ಇದಕ್ಕೆ? ಇದು ಕೊಟ್ಟ ಕುದುರೆ ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಹೇಳ್ತಾರೆ. ಹಂಗಾಯ್ತು ಇದು. ರಕ್ಷಿತ್, ಈಗ ಪ್ರಿಯಾಂಕ ಖರ್ಗೆ ಅವರ ವಾದ ಏನು ನಾವು ಇವತ್ತು ಚರ್ಚೆಗೆ ತಗೊಂಡಿದ್ದೇವೆ. ನಾನು ಅವರ ಭಾಷಣ ಕೇಳಿದ್ದೇನೆ. ಅವರು ಏನು ಹೇಳಿದ್ದಾರೆ ಅಂದರೆ, ಅಲ್ಲಿ ಕೋಮು ಸೌಹಾರ್ದತೆ ಇಲ್ಲದೇ ಇರುವುದರಿಂದ ಸ್ವಲ್ಪ ಜನ ಹಿಂದೇಟಾಗ್ತಿದ್ದಾರೆ ಅಂತ ಹೇಳುವುದು ಅವರಿಗೆ ಬಂದಂಥ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದಾರೆ. ಯಾರು ಒಂದು ಸಭೆಯಲ್ಲಿ ಮಾತಾಡಿದ್ದಾರೆ. ದಟ್ ಡಸಂಟ್ ಮೀನ್ ದ್ಯಾಟ್ ಬರುವುದಿಲ್ಲ ಆಗುವುದಿಲ್ಲ ಅಂತ ಯಾರು ಎಲ್ಲೂ ಹೇಳಿಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಿದ್ರೆ ಅದಕ್ಕೆ ಕಾಂಗ್ರೆಸ್ ಇದ್ದೇ ಪಾತ್ರ ಇರುವುದು. ನಮ್ಮ ಅಧಿಕಾರಾವಧಿ ನನಗೆ ಒಂದು ಅಂಕಿಅಂಶ ಇದೆ, ಸೇರಿಸಿ ಉತ್ತರ ಕೊಡಿ. ಬಿಜೆಪಿಯವರು ಅಲ್ಲಿ ಹೇಳಿದ್ರಲ್ಲ, ಮುನೀರ್ ಅವರು ಇಷ್ಟು ವರ್ಷಗಳ ಕಾಲ ಅವರು MLA MP ಗಳು ಆಯ್ಕೆ ಆಗಿದ್ರು, ಒಂದೇ ಒಂದು ಸೆಂಟ್ರಲ್ ಇಂದ ಪ್ರಾಜೆಕ್ಟ್ ತರಲಿಲ್ಲ, ಸ್ಟೇಟ್ ಗವರ್ಮೆಂಟ್ ಇದ್ದಾಗ ಕೆಲಸ ಮಾಡಲಿಲ್ಲ. ಸುದೀರ್ಘ ಚರ್ಚೆಗೆ ಹೋಗುತ್ತೆ. ಈ ಪಾಯಿಂಟಿಗೆ ಬಂದ್ರಿ ನೀವು. ಅವರು ಮಾಡಿದ್ದು ಕೋಮು ಸಂಘರ್ಷಗಳಾಗ್ತಾ ಇದೆ. ಅವರು ಮಾಡಿದ್ದು ಏನು ಅಂದ್ರೆ, ಧರ್ಮದಲ್ಲಿ ರಾಜಕೀಯ ಬೆರೆಸಿ ಜನರನ್ನ ಉದ್ರಿಕ್ತರನ್ನಾಗಿ ಮಾಡಿ ಅದರ ಪ್ರಯೋಜನ ತಗೊಂಡು ಗೆದ್ದು ಬಂದದ್ದು. ಅದು ಬಿಟ್ರೆ ಬೇರೆ ಯಾವ ಅಭಿವೃದ್ಧಿಯೂ. ಐವನ್ ಡಿಸೋಜ್ ಅವರು ಈಗ ನಮ್ಮ ಜೊತೆಗೆ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಫೋನ್ ಸಂಪರ್ಕದಲ್ಲಿ. ಭರತ್ ಶೆಟ್ಟಿ ನಮಸ್ಕಾರ. ನಮಸ್ತೆ. ಇಲ್ಲಿ ಕರಾವಳಿಯಲ್ಲಿ ಕೋಮುವಾದ ಇದೆ, ಅದೇ ಕಾರಣಕ್ಕಾಗಿ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗ್ತಿದೆ ಅಂತ ಒಪ್ಕೊಳ್ತೀರಾ ತಾವಿದನ್ನ? ನೋಡಿ, ಈ ಮಾತನ್ನು ಹೇಳಿದವ ಆಬ್ವಿಯಸ್ಲಿ ಒಬ್ಬ ಮಿನಿಸ್ಟರ್ ಹೇಳಿದ್ದಾರೆ. ಒಬ್ಬ ಮಿನಿಸ್ಟ್ರಿಗೆ ಒಂದು ಜವಾಬ್ದಾರಿ ಇರ್ತದೆ. ತನ್ನ ರಾಜ್ಯದ ಯಾವುದೇ ಒಂದು ಭಾಗವನ್ನ ಅಲ್ಲಿ ಕೋಮು ಸೂಕ್ಷ್ಮ ಪ್ರದೇಶ, ಅಲ್ಲಿಗೆ ಇನ್ವೆಸ್ಟರ್ಸ್ ಬರ್ತಾ ಇಲ್ಲ ಅನ್ನುವಂಥದ್ದನ್ನ ಪಬ್ಲಿಕ್ ಅಲ್ಲಿ ಒಬ್ಬ ಮಿನಿಸ್ಟರ್ ಹೇಳ್ಬೇಕಾದ್ರೆ ಅವನ ಬೇಜವಾಬ್ದಾರಿತನ ಎಷ್ಟಿದೆ ಅಂತ ಮೊದಲು ನಾವು ಯೋಚನೆ ಮಾಡ್ತೀವಿ. ದಯವಿಟ್ಟು ಬಹುವಚನ ಬಳಸಿ ಡಾಕ್ಟರ್ ಭರತ್ ಶೆಟ್ರೆ. ಅವ್ರಂತ ಹೇಳಿದ್ನ, ನಾವ ಹೇಳಿಲ್ಲ. ಅವನ ಹೇಳಿದ್ನ. ಭರತ್ ಶೆಟ್ರೆ ಓಕೆ, ತೊಂದರೆ ಇಲ್ಲ. ಅವರು ಅಂತ ಹೇಳಿದ್ರು ಓಕೆ, ಬಿಡಿ. ಓಕೆ, ತಪ್ಪ ಸರಿ, ಅದು ಬೇರೆ ವಿಷಯ. ಬಹುವಚನ ಏಕವಚನ ಅಲ್ಲಿ ನಿಮ್ಮಲ್ಲಿ ಕೂತಿದ್ದವ್ರು ಕೆಲವ್ರದೆಲ್ಲ ಇಷ್ಟು ಹೇಳ್ತೇನೆ ಬೇಕಾದ್ರೆ, ಅದು ಆಮೇಲೆ ಮಾತಾಡುವ. ಈಗ ಇಡೀ ಭಾರತ ದೇಶದಲ್ಲಿ ನೀವು ಸರ್ವೆನ ತೆಗೆದು ನೋಡಿದ್ರೆ ದ ಸೇಫೆಸ್ಟ್ ಸಿಟಿ ಇನ್ ಇಂಡಿಯಾ ಇಸ್ ಮ್ಯಾಂಗ್ಳೂರ್. 50th ಸೇಫೆಸ್ಟ್ ಸಿಟಿ ಇನ್ ದ ವರ್ಲ್ಡ್ ಇಸ್ ಮ್ಯಾಂಗ್ಳೂರ್. ಬೆಂಗಳೂರನ್ನ ಬಿಟ್ರೆ ಸೆಕೆಂಡ್ ಹೈಯೆಸ್ಟ್ GSTP ರೇಟ್ ಇರುವುದು ಮಂಗಳೂರಿನಲ್ಲಿ. ಇದರಲ್ಲಿ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಅದರ್ ದನ್ ಬ್ಯಾಂಗ್ಳೂರ್ ಕರ್ನಾಟಕದಲ್ಲಿ ಇರುವುದು ಮಂಗಳೂರಿಗೆ. ಮಂಗಳೂರಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ. ಸಾವಿರಾರು ವಿದ್ಯಾರ್ಥಿಗಳು ಹೊರ ರಾಜ್ಯದಿಂದ ಹೊರ ದೇಶದ. ಭರತ್ ಶೆಟ್ರೆ, ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಇರೋದು ದಕ್ಷಿಣ ಕನ್ನಡದ ಪೊಟೆನ್ಶಿಯಲ್ ಬಗ್ಗೆ ಅವರು ಪ್ರಶ್ನೆ ಕೇಳ್ತಿಲ್ಲ, ಅದರ ಸದ್ಬಳಕೆಯ ಬಗ್ಗೆ ಪ್ರಶ್ನೆ ಕೇಳ್ತಿದ್ದಾರೆ. 40% ಬೆಂಗಳೂರು ಕಾಂಟ್ರಿಬ್ಯೂಟ್ ಮಾಡಿದ್ರೆ 5.4% ದಕ್ಷಿಣ ಕನ್ನಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅವಕಾಶ ಇದೆ. ನೋಡಿ, ಇನ್ಕ್ರೀಸ್ ಮಾಡ್ಲಿಕ್ಕೆ ಯಾವಾಗ ಅವಕಾಶ ಇದೆ. ಗವರ್ಮೆಂಟ್ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾನೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಒಂದು IT ಪಾರ್ಕ್ ಅನ್ನ ಕೇಳಿ ನಾನೀಗ 1.5 ವರ್ಷ ಆಗ್ತಾ ಬಂತು. 3.5 ಎಕರೆಯಲ್ಲಿ IT ಪಾರ್ಕ್ ಅನ್ನ ಕೇಳಿದ್ದೇನೆ, ಅನೌನ್ಸ್ ಮಾಡಿದ್ದಾರೆ. ಇನ್ನೂ ಸಹ ಟೆಂಡರ್ ಡಾಕ್ಯುಮೆಂಟ್ ಅಂತ ತೆಗಿಲಿಕ್ಕೆ ಈ ಮಿನಿಸ್ಟರ್ ಹತ್ರ ಆಗ್ಲಿಲ್ಲ. ಇನ್ನೂ ಸಹ ಟೆಂಡರ್ ಡಾಕ್ಯುಮೆಂಟ್ ಅನ್ನ ಕರೆಕ್ಷನ್ ಮಾಡ್ಲಿಲ್ಲ ಇವರು. 3.5 ಎಕರೆದು IT ಪಾರ್ಕ್. ಇಲ್ಲಿ 100 IT ಪಾರ್ಕ್ಗಳು ಇಂಡಿಪೆಂಡೆಂಟ್ ಆಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಐ ಕ್ಯಾನ್ ಗಿವ್ ಯು ದ ಕೌಂಟ್. ಸಾವಿರಾರು ಜನ IT ಪಾರ್ಕ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾಟ್ ಬಿಕಾಸ್ ಆಫ್ ಗವರ್ಮೆಂಟ್ ಇಂಟರ್ವೆನ್ಷನ್, ಬಿಕಾಸ್ ಆಫ್ ಪಬ್ಲಿಕ್ ಇಂದಾನೆ ಆಗ್ತಾ ಇದೆ. ಇದು ಗವರ್ಮೆಂಟ್ ಏನು, ಇವರು ಪೊಲಿಟಿಕ್ಸ್ ಮಾಡೋದು ಕೂತ್ಕೊಂಡು, ಅದು ಅಲ್ಲಿ ಸರಿ ಇಲ್ಲ. ಮಾಡೋದಿಲ್ಲ, ನೀವು ಏನು ಪೊಲಿಟಿಕ್ಸ್ ಮಾಡೋದಿಲ್ಲ. ನೀವು ಕೈಕಾಲು ಕಟ್ಟಿ ಕೂತಿದ್ದೀರಿ, ಬೇರೆಯವರೆಲ್ಲ ರಾಜಕೀಯ ಆ ಕಾರಣಕ್ಕಾಗಿ ಒಂದು ರಿಸ್ಟ್ರಿಕ್ಷನ್ ಇದೆ, ಮಾತನಾಡೋದಕ್ಕೆ ಲಿಮಿಟೇಷನ್ ಇದೆ. ಭರತ್ ಶೆಟ್ರೆ ನೋಡಿ, ಇಲ್ಲಿ 8 ಮೆಡಿಕಲ್ ಕಾಲೇಜ್ ಬರ್ಬೇಕಾದ್ರೆ ಸ್ಟೂಡೆಂಟ್ಸ್ ಬರ್ತಾರಲ್ಲ ಹೊರಗಿಂದ. ಕೋಮು ದ್ವೇಷ, ಕೋಮು ಗಲಭೆ ಇದ್ರೆ ಇಲ್ಲಿ ಬರ್ತಾರ? ಕರೆಕ್ಟ್ ಪಾಯಿಂಟ್ ಟೇಕನ್. ಕರೆಕ್ಟ್ ಪಾಯಿಂಟ್.
ಇಷ್ಟು ಇಂಜಿನಿಯರಿಂಗ್ 20 ಇಂಜಿನಿಯರಿಂಗ್ ಕಾಲೇಜ್ ಇದೆ, 1000 ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ, 100 IT ಪಾರ್ಕ್, ಹೊಸ IT ಪಾರ್ಕ್ 1-2 ವರ್ಷದಲ್ಲಿ ಹೊಸ IT ಪಾರ್ಕ್ಗಳು ಮಂಗಳೂರಿಗೆ ಬರ್ತಾ ಇದೆ. ಗವರ್ಮೆಂಟ್ ಇದು ಕಾಂಟ್ರಿಬ್ಯೂಷನ್ ಏನಿದಕ್ಕೆ? ಖಾಲಿ ಸ್ಟೇಟ್ಮೆಂಟ್ಸ್. ಬರೋರಿಗೆ ಸಹ ಯಾವ ದೊಡ್ಡ ಕಂಪನಿ ಬೆಂಗಳೂರಿಗೆ ಬರ್ಲಿಕ್ಕಿತ್ತು ಅದನ್ನ ಉಳಿಸ್ಕೊಳ್ಲಿಕ್ಕಾಗದೆ ಹೈದರಾಬಾದ್ಗೆ ಹೋಗ್ತಾ ಇದೆ. ಗೂಗಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲ. ಇವ್ರೀಗ ಮಂಗಳೂರು ಬಗ್ಗೆ ಮಾತಾಡ್ತಾರೆ. ಗುಲ್ಬರ್ಗದಲ್ಲಿ ಏನಾಗಿದೆ? ಗುಲ್ಬರ್ಗದಲ್ಲಿ ಒಂದು ಸರಿಯಾದ ಕಂಪ್ಯಾರಿಸನ್ ನನ್ನ ಪ್ರಕಾರ ಸರಿ ಇಲ್ಲ. ದಕ್ಷಿಣ ಕನ್ನಡನೇ ಅದು ಗುಲ್ಬರ್ಗ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಅಲ್ಲ, ಒಂದು ಮಾತು ಹೇಳ್ತೀನಿ, ಗುಲ್ಬರ್ಗ ಕಂಪೇರ್ ಏನು ಮಾಡದೆ ಮಂಗಳೂರಿನ ಬಗ್ಗೆ ಮಾತಾಡೋ ಅಂತ ನೈತಿಕತೆ ಅವ್ರಿಗೆ ಏನಿದೆ? ಯಾರು ಕೊಟ್ಟಿದ್ದಾರೆ? ಭರತ್ ಶೆಟ್ರೆ ತಾವು ಹೇಳ್ತಾ ಇರೋದು ಹಂಗಿದ್ರೆ ಇವರು ಕೈಲಾಗ್ತಾ ಇಲ್ಲ, ಕೈಲಾಗದವರು ಈ ಕಥೆಯನ್ನು ಹೇಳ್ತಾ ಇದ್ದಾರೆ ಅಂತ. 100ಕ್ಕೆ 100 ನನ್ನ ಬಾಯಲ್ಲಿದ್ದ ವರ್ಡ್ಸ್ ಅನ್ನೇ ನೀವು ಹೇಳಿದ್ರಿ. ಕೈಯಲ್ಲಿ ಆಗ್ತಾ ಇಲ್ಲ, ಏನ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಹತಾಶರಾಗಿ ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಥ್ಯಾಂಕ್ ಯು ಭರತ್ ಶೆಟ್ರೆ. ಐವನ್ ಡಿಸೋಜ್ ಅವರೇ, ಅವ್ರು ಹೇಳಿದ್ದು ಅದೇ, ಕೈಲಾಗದವರು ಈಗ ಕತೆ ಹೇಳ್ತಾ ಇರೋದು ಅಂತ. ನಾನು ಪ್ರಿಯಾಂಕಾ ಖರ್ಗೆ ಅವರು ಭಾಷಣ ಕರೆಕ್ಟ್ ಕೇಳಿದ್ದೀನಿ, ತಾವು ಕೇಳಿದ್ದೀರಿ ಅಂತ ಭಾವಿಸ್ತೇನೆ. ಅವ್ರು ಏನ್ ಹೇಳಿದ್ರು? ಅಲ್ಲಿ ಒಳ್ಳೆ ಹೇಳಿದ್ರು ಕೇಳಿದ್ರಿ, ಅಲ್ಲಿ ಓದೋದಕ್ಕೆ ಮಕ್ಕಳು ಬರ್ತಾರೆ ವರ್ಷಕ್ಕೆ 30,000 ಬೇರೆ ಬೇರೆ ದೇಶದಿಂದ, ಬೇರೆ ಬೇರೆ ರಾಜ್ಯದಿಂದ ಅಂತಂದ್ರೆ ಉದ್ಯಮ ನಡೆಸೋದಕ್ಕಾಗಲ್ಲ. ಅವ್ರು ಏನ್ ಹೇಳಿದ್ರು ಅಂದ್ರೆ ಅಲ್ಲಿ ಪೊಟೆನ್ಷಿಯಲ್ ಇದೆ, ಬೇಕಾದ್ರೂ ಸಂಪನ್ಮೂಲಗಳಿದೆ, ಕನೆಕ್ಟಿವಿಟಿ ಇದೆ, ಆದರೆ ನಿರೀಕ್ಷೆ ಮಾಡಿದಷ್ಟು ಬೆಳವಣಿಗೆ ಆಗ್ಲಿಕ್ಕೆ ಅಲ್ಲಿ ಇರುವಂತಹ ಕೋಮು ಗಲಭೆ ಮಾಡ್ಕೊಡ್ತಿಲ್ಲ ಸರ್ಕಾರ ಅಂತ ಅದು ಸತ್ಯನೇ. ಅವ್ರು ಹೇಳಿದ್ದು ಸತ್ಯನೇ. ಅವ್ರು ಹೇಳಿದ ಸತ್ಯನೇ. ಅನ್ಕೊಂಡಿದ್ದೆ ನೀವರು ಸ್ವಲ್ಪ ಪ್ರಬುದ್ಧರಾಗಿ ಮಾತಾಡಿ. ಪ್ರಿಯಾಂಕಾ ಖರ್ಗೆ ಅವರು ಮಾತನಾಡೋ ತರ ಮಾತಾಡಬೇಡಿ. ಮಹೇಶಿಗೂ ಗೊತ್ತು, ಭರತ್ ಶೆಟ್ಟಿಗೂ ಗೊತ್ತು, ನಾನು ಎಮ್ಎಲ್ಎಗಳಿಗೂ ಗೊತ್ತು, ನಮ್ಮ ಎಂಪಿಗಳಿಗೂ ಗೊತ್ತು. ಅಲ್ಲಲ್ಲ, ಐವನ್ ಡಿಸೋಜ್ ಅವರೇ, ಈಗ ಭರತ್ ಶೆಟ್ರು ಒಂದು ಪ್ರಶ್ನೆ ಕೇಳಿದ್ರು. ಅವ್ರು ಹೇಳ್ತಾ ಇರೋದು ಓದೋದಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಬರ್ತಾರೆ ಎಲ್ಲೆಲ್ಲಿಂದಲೋ, ಅವರು ಸೇಫ್ ಆಗಿದ್ದಾರೆ. 5ನೇ ಸೇಫೆಸ್ಟ್ ಸಿಟಿ ಮಂಗಳೂರು. ಈ ರೀತಿ ಇದ್ದಾಗ ಉದ್ಯಮಗಳು ಬರ್ತಿಲ್ಲ ಅಂತಂದ್ರೆ ಅದಕ್ಕೆ ಕೋಮುವಾದ ಕಾರಣ ಅಂತಂದ್ರೆ ಓದೋದಕ್ಕಾಗತ್ತೆ, ಉದ್ಯಮಕ್ಕಾಗಲ್ಲ ಅಂತಂದ್ರೆ ಲಾಜಿಕ್ ಇದೆ. ಉದ್ಯಮಕ್ಕೆ ಬರುವುದಕ್ಕೂ ಸ್ಟಡೀಸ್ಗೆ ಬರುವುದಕ್ಕೂ ವ್ಯತ್ಯಾಸ ಇದೆ. ಉದ್ಯಮಕ್ಕೆ ಬರುವುದಕ್ಕೂ ಹಾಸ್ಪಿಟಲ್ಗೆ ಬರುವುದಕ್ಕೂ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ? ನಡೆಸುವಾಗ ಅಲ್ಲಿ ಸೌಹಾರ್ದತೆ ಬೇಕಾಗಿರ್ತದೆ. ಇವರು ಜಾತಿ ಧರ್ಮದ ಆಧಾರದಲ್ಲಿ ಇವತ್ತು ರಾಜಕಾರಣ ಮಾಡುವವರು ಬಿಜೆಪಿ ಅವರು. ಧರ್ಮದ ಆಧಾರದಲ್ಲಿ ಕ್ರಿಶ್ಚಿಯನ್ ಅಂತ ಹೇಳಿ ಧರ್ಮದ ಆಧಾರದಲ್ಲಿ ಒಡೆದಾಕಿ ರಾಜಕಾರಣ ಮಾಡುವವರು ಇವತ್ತು ಗೆದ್ದು ಬೇರೆ ಏನು ಮಾಡಿದ್ರು ನಮ್ಮ ಶಾಸಕರು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇಲ್ಲಿ ನಿದ್ದೆ ಮಾಡಿರೋರನ್ನ ಎದ್ದೇಳಿಸ್ಬೋದು, ನಿದ್ದೆ ಮಾಡೋ ಥರ ನಟನೆ ಮಾಡೋರನ್ನ ಎದ್ದೇಳ್ಸಕ್ಕಾಗಲ್ಲ. ಇಡೀ ಈ ಪ್ರಿಯಾಂಕಾ ಖರ್ಗೆ ಅನ್ನುವಂಥ ಒಬ್ಬ ಮಂತ್ರಿ ಕಳೆದ 1.5 ವರ್ಷದ ಒಳಗಡೆ ರಾಜ್ಯದ ಒಳಗಡೆ ಈ ನಟನೆ, ಈ ಥರ ಮೋಸದ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಯಾಕೆ ಮಾಡ್ತಿದ್ದಾರೆ ಅಂತಂತಂದ್ರೆ ಅವ್ರಿಗೆ ಒಂದು ಭಾಗದ, ಒಂದು ಪಕ್ಷದ ಒಂದು ವಿಚಾರವನ್ನು ಅವರು ಕಾರ್ನರ್ ಮಾಡಬೇಕಾಗಿದೆ. ಆ ಸಲುವಾಗಿ ಅವ್ರು ಏನ್ ಮಾಡಿದ್ದಾರೆ, ಈ ಇಡೀ ದಕ್ಷಿಣ ಭಾಗವನ್ನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಯಾವ ಅಂಶವೇ ಇಲ್ಲ. ಇದರಲ್ಲಿ ಅವರ ಸೈದ್ಧಾಂತಿಕ ಹೇಳ್ತಿದ್ದಾರೆ ಹೊರತು ಸರಿ. ಒಂದು ನಿಮಿಷ ಈಗ ನಾನು ಮುನೀರ್ ಅವರಿಗೆ ಸಮಯ ಕೊಡ್ತಾ ಇದ್ದೀನಿ. ಒಂದು ನಿಮಿಷ ಮಹೇಶ್ ಅವರೇ, ಪ್ಲೀಸ್ ಪ್ಲೀಸ್ ಒಂದು ನಿಮಿಷ. ಐವನ್ ಅವರೇ ಒಂದು ನಿಮಿಷ ಪ್ಲೀಸ್ ಪ್ಲೀಸ್ ಪ್ಲೀಸ್. ಮಹೇಶ್ ಅವರೇ ಒಂದು ನಿಮಿಷ ಸೈಲೆನ್ಸ್ ಸೈಲೆನ್ಸ್ ಸೈಲೆನ್ಸ್. ಐವನ್ ಅವರೇ ಸೈಲೆನ್ಸ್. ಮುನೀರ್ ಅವರೇ, ನನಗೆ ತಾವು ಹೇಳಿದಂತ ವಿಚಾರಕ್ಕೆ ಸಂಬಂಧಿಸಿ ನಾನೊಂದು ಅಂಕಿಅಂಶದ ಸಮೇತ ನಿಮಗೆ ಪ್ರಶ್ನೆ ಕೇಳಬೇಕು ಅಂತ ಬಯಸ್ತಾ ಇದ್ದೀನಿ. ಇಲ್ಲಿ ಕೋಮು ಸಂಘರ್ಷಗಳು ಜಾಸ್ತಿ ಆಗ್ತಾ ಇರೋದು, ಗಲಾಟೆಗಳು ಜಾಸ್ತಿ ಆಗ್ತಾ ಇರೋದು, ಇನ್ವೆಸ್ಟ್ಮೆಂಟ್ಗೆ ಪ್ರಾಬ್ಲಮ್ ಆಗ್ತಿದೆ ಅನ್ನೋದೇ ವಾದ ಅಂತಾದ್ರೆ, ಇಲ್ಲಿ ಒಂದು ಅಂಕಿಅಂಶ ಇದೆ ನಮ್ಮಲ್ಲಿ. 2021ರ ಅಂಕಿಅಂಶ. ಉಡುಪಿಯಲ್ಲಿ ಮತ್ತು ದಕ್ಷಿಣ ಕನ್ನಡ, ಉಡುಪಿಯಲ್ಲಿ 41 ಗಲಾಟೆಗಳಾಗಿದೆ, ದಕ್ಷಿಣ ಕನ್ನಡದಲ್ಲಿ 93, ಉತ್ತರ ಕನ್ನಡದಲ್ಲಿ 98. ಅದೇ ವರ್ಷ ಗಲಾಟೆಯ ವಿಚಾರ ಹೇಳ್ತಾ ಇರೋದು ನಾನು, ರೈಟ್ಸು. ಅದೇ ವರ್ಷ ಕಲಬುರಗಿಯಲ್ಲಿ 306, ಬೆಂಗಳೂರಲ್ಲಿ 110,
ಬೆಂಗಳೂರು ರೂರಲ್ ಅಲ್ಲಿ 127. ನೆಕ್ಸ್ಟ್ ಕೊಲೆಗಳು ಅಂತ ಬಂದ್ರೆ ಉಡುಪಿಯಲ್ಲಿ 10 2021ರಲ್ಲಿ, ದಕ್ಷಿಣ ಕನ್ನಡದಲ್ಲಿ 21, ಉತ್ತರ ಕನ್ನಡದಲ್ಲಿ 19. ಆ ಕಡೆ ಹೋಗೋಣ, ಕಲಬುರಗಿಯಲ್ಲಿ 80, ಬೆಂಗಳೂರಲ್ಲಿ 155, ಬೆಂಗಳೂರು ರೂರಲ್ ಅಲ್ಲಿ 51. ಬೆಂಗಳೂರಲ್ಲಿ ಗಲಾಟೆಗಳೂ ಜಾಸ್ತಿ ಆಗಿದೆ, ಕೊಲೆಗಳೂ ಜಾಸ್ತಿ ಆಗಿದೆ, ಆದರೂ ಬೆಂಗಳೂರಿಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ. ದಕ್ಷಿಣ ಕನ್ನಡಕ್ಕೆ ಈ ಕಾರಣಕ್ಕಾಗಿ ಬರ್ತಿಲ್ಲ ಅಂತಂದ್ರೆ ಲಾಜಿಕ್ ಸೆಟ್ ಆಗ್ತಿಲ್ವಲ್ಲ ಮುನೀರ್ ಅವರೇ? ಕರೆಕ್ಟ್. ಒಂದು ಇಲ್ಲಿ ಆಳ್ವಿಕೆ ಮಾಡ್ತಾ ಇರುವಂತಹ ಜನಪ್ರತಿನಿಧಿಗಳು ಇದಕ್ಕೆ ಉತ್ತರ ಕೊಡಬೇಕು. ಯಾಕೆ ಇಷ್ಟೆಲ್ಲ ಇದ್ರೂ ಕೂಡ ಹೂಡಿಕೆ ಬರ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಒಂದು. ಮತ್ತೆ ಈಗ ಕ್ರೈಮ್ ಅನ್ನ ನಾವು ಬೇರೆ ಬೇರೆ ರೀತಿಯಾದಂತಹ ಕ್ರೈಮ್ಗಳಾಗ್ತವೆ, ಗಲಾಟೆಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ. ಮಂಗಳೂರಿನಲ್ಲಿ ನಡೀತಾ ಇರುವಂತಹದ್ದು ಕೋಮು ಸಂಘರ್ಷ ಅಂದ್ರೆ ಒಂದು ಸಣ್ಣ ಚೂರಿ ಇರಿತ ಆದ್ರೆ ಅಲ್ಲಿಂದ ಕರಾವಳಿ ಮಂಗಳೂರು ಚೇತರಿಸಿಕೊಳ್ಳಿಕ್ಕೆ 1 ತಿಂಗಳು ಹಿಡಿತದೆ. ಮಂಗಳೂರನ್ನ ಪೊಲೀಸರು 6 ಗಂಟೆ ಆಗುವಾಗ ಬಂದ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಜನ ಸಂಜೆ 5 ಗಂಟೆ ಆಗುವಾಗ ಮನೆಗೆ ಓಡ್ಲಿಕ್ಕೆ ಶುರು ಮಾಡ್ತಾರೆ. 7-8 ಗಂಟೆ ಆದ್ರೆ ಯಾವುದೇ ಅಂಗಡಿಗಳು ಓಪನ್ ಇರೋದಿಲ್ಲ, ಯಾರು ಕೂಡ ಔಟಿಂಗಿಗೆ ಬರೋದಿಲ್ಲ ಅನ್ನುವಂತ ಸ್ಥಿತಿ ಇರ್ತದೆ. ಬೇರೆ ಕೊಲೆಗಳಿಗೂ, ಬೇರೆ ಗಲಾಟೆಗಳಿಗೂ, ಬೇರೆ ಸಂಘರ್ಷಗಳಿಗೂ, ಕೋಮು ಸಂಘರ್ಷಗಳಿಗೂ ವ್ಯತ್ಯಾಸ ಇದೆ. ಈಗ ಮುನೀರ್ ಅವರೇ ಡಿಜೆ ಹಳ್ಳಿ ಕೆಜಿ ಹಳ್ಳಿಯಲ್ಲಾಗಿದ್ದು ಕೋಮು ಸಂಘರ್ಷ, ಜೆ ನಗರದಲ್ಲಾಗಿದ್ದು ಕೋಮು ಸಂಘರ್ಷ, ರುದ್ರೇಶ್ ಹತ್ಯೆ ಆಗಿದ್ದು ಕೋಮು ಕಾರಣಕ್ಕಾಗಿ ಬೆಂಗಳೂರಲ್ಲಿ. ಬಟ್ ಬೆಂಗಳೂರಿನ ಇನ್ವೆಸ್ಟ್ಮೆಂಟ್ಗೆ ಪ್ರಾಬ್ಲಮ್ ಆಗಿಲ್ಲ. ಬಟ್ ಪ್ರವೀಣ್ ನೆಟ್ಟಾರು ಕೇಸು ಮಂಗಳೂರಿನ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ, ಇನ್ನೊಂದು ಯಾವುದೋ ಕೇಸು ಮಂಗಳೂರಿನ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ನನಗೆ ಈ ಲಾಜಿಕ್ ಅರ್ಥ ಆಗ್ತಿಲ್ಲ. ಇದು ಫೇಕ್ ನೆರೆಟಿವ್. ಮಂಗಳೂರು ಕೋಮು ಸಂಘರ್ಷ ಪೀಡಿತ ಪ್ರದೇಶ. ಡಿಜೆಯಲ್ಲಿ ಕೋಮು ಗಲಭೆಗಳು ನಿರಂತರವಾಗಿ ನಡೀತಾ ಇಲ್ಲ. ನಿಮ್ಗೆ ಗೊತ್ತಿದೆ, ಇಲ್ಲಿ ಕೋಮು ಗಲಭೆಗಳಂತ ಆಗಿರುವಂತ ದೊಡ್ಡ ಕೋಮು ಗಲಭೆಗಳಾಗಿರೋದು 92ರಲ್ಲಿ 10 ಜನ ಸತ್ರು, 98ರಲ್ಲಿ 11 ಜನ ಸತ್ರು, 2007ರಲ್ಲಿ 8 ಜನ ಏನಾದ್ರೂ ಸತ್ರು. ಕೇಳಿಸ್ತಾ ಇದೆಯಾ? ಅವ್ರು ಮುಗಿಸ್ಲಿ. ಅಲ್ಲ ಮಹೇಶ್ ಅವರೇ, ನೀವು ಸ್ಟುಡಿಯೋದಲ್ಲಿ ವಕ್ತಾರರ ಹತ್ರ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಹೇಳಿ. ಮಾತಾಡ್ಲಿಕ್ಕೆ ಗಂಭೀರ ವಿಚಾರಗಳಿದೆ. ಇದು ಬಾಯ್ 2 ನಿಮಿಷದಲ್ಲಿ ಬೊಬ್ಬೆ ಹಾಕಿ ಮುಗಿಸುವಂತದ್ದಲ್ಲ. ಈ 3 ಕೋಮು ಗಲಭೆ ಆಚೆಗೆ ಎಷ್ಟು ಕೊಲೆಗಳು ನಡೆದಿದೆ ಶಾಂತಿ ಕಾಲದಲ್ಲಿ? ಈ 2025ರಲ್ಲಿ 3 ಕೊಲೆಗಳಾಯ್ತಲ್ವಾ? ಕೋಮು ಗಲಭೆಗಳು ಇರ್ಲಿಲ್ಲ ಅಲ್ಲಿ. ಎಷ್ಟು ಜನರ ಇರಿತ ಆಯ್ತು, ಎಷ್ಟು ಜನರ ಮೇಲೆ ಸಾಲಾಗಿ ಇರಿತಗಳಾಗಿಲ್ಲ. ಇರಿತಗಳು ಮುನೀರ್ ಅವರೇ, ಯಾವ ಜಿಲ್ಲೆ ಇದರಿಂದ ಹೊರತಾಗಿದೆ? ಹಿಂಸೆ ಮತ್ತು ಪ್ರತಿಹಿಂಸೆ. ಅಲ್ಲ, ಯಾವ ಜಿಲ್ಲೆ ಇದರಿಂದ ಹೊರತಾಗಿದೆ? ದಕ್ಷಿಣ ಕನ್ನಡ, ಗುಜರಾತಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕೋಮು ಸಂಘರ್ಷಗಳು ನಡೆಯಿತು. ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗಿಲ್ಲ, ಇನ್ವೆಸ್ಟ್ಮೆಂಟ್ ಸಮಸ್ಯೆ ಆಗಿಲ್ಲ. ದಕ್ಷಿಣ ಕನ್ನಡಕ್ಕೆ ಮಾತ್ರ ಯಾಕೆ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಆಗ್ತಿದೆ? ಇದು ನನಗನ್ಸುತ್ತೆ ಇದು ಫೇಕ್ ನೆರೆಟಿವ್ ಇದು. ಇಲ್ಲ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ರಕ್ಷತ್. ಯಾಕೆಂದ್ರೆ ಇಲ್ಲಿಯ ಶಾಸಕರುಗಳು ಬರೀ ಈ ಧರ್ಮದ ದಂಗಲ್ನಲ್ಲಿದ್ದಾರೆ ಹೊರತು ಸಂದರ್ಭದಲ್ಲಿ ಅವರು ಏನಾದ್ರೂ ಚರ್ಚೆ ಮಾಡಿದಾರಾ, ಏನಾದ್ರೂ ಪ್ರಯತ್ನ ಮಾಡಿದಾರ? ಅವ್ರು ಮಾಡಿದ್ರೆ ಬರ್ತಾ ಇತ್ತು. ಆ ಪ್ರಯತ್ನವನ್ನೇ ಮಾಡಲಿಲ್ಲ. ನೀವು ಅಸೆಂಬ್ಲಿಯಲ್ಲಿ ನೋಡಿ, ಅಸೆಂಬ್ಲಿಯ ಚರ್ಚೆಗಳಲ್ಲಿ ನೋಡಿ, ಬಿಜೆಪಿಯ ಶಾಸಕರಲ್ಲಿ ಯಾವತ್ತಾದ್ರೂ ಕರಾವಳಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಎಷ್ಟು ಚರ್ಚೆ ಮಾಡಿದ್ದಾರೆ? 8 ಮೆಡಿಕಲ್ ಕಾಲೇಜ್ ಜಿಲ್ಲೆ ಆಗ್ತೀರಿ. ಒಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯವನಾಗಿ ನಾನು ನಿಮ್ಮ ಮಾತನ್ನ ಅಗ್ರಿ ಮಾಡ್ತೀನಿ. ಕರೆಕ್ಟ್. ಶಾಸಕರು ಅಲ್ಲಿನ ಸಮಸ್ಯೆಯ ಬಗ್ಗೆ ಮಾತಾಡ್ತಿಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆಯಾ? ಇನ್ನೂ ಒಂದು ಮಾತು ಹೇಳ್ತೀನಿ ನಾನು, ಕೇಳಿ. ಇನ್ನೊಂದು ಮಾತು ಹೇಳ್ತೀನಿ ರಕ್ಷತ್, ಕೇಳಿ. ನೀವೊಂದು 2 ನಿಮಿಷ ಅವಕಾಶ ಕೊಡಿ. ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಖಾಸಗಿಯವರ ಕೈಗೆ ಹೋಗ್ತಾ ಇದೆ. ಶಾಸಕರುಗಳು ಮಾತಾಡ್ತಾ ಇದ್ದಾರಾ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7-8 ಇದು ಏನಿದೆ ನಮ್ಮ ಆರೋಗ್ಯ ಕೇಂದ್ರಗಳು, ಅದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ನವರಿಗೆ PPP ಮಾಡೆಲ್ ಅಲ್ಲಿ ಹೋಯ್ತು. ಯಾರಾದ್ರೂ ಮಾತಾಡಿದಾರಾ? 4 ಹೊಸ ತಾಲೂಕುಗಳನ್ನ ಮಾಡಿಸ್ಕೊಂಡ್ರಲ್ಲ ಇವರು. 4 ಹೊಸ ತಾಲೂಕುಗಳಿಗೂ ಇನ್ನೂ ತಾಲೂಕು ಆಸ್ಪತ್ರೆಗಳು ಬಂದಿಲ್ಲ. ಇವರು ಯಾವತ್ತಾದ್ರೂ ಮಾತಾಡಿದಾರಾ? ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿಯಲ್ಲಿ
ಮನೆಗೆ ಒಬ್ರು ಅನ್ನೋ ರೀತಿಯಲ್ಲಿ, ಒಬ್ರು ಇಬ್ರು ಅನ್ನೋ ರೀತಿಯಲ್ಲಿ ಗಲ್ಫ್ ರಾಷ್ಟ್ರದಲ್ಲಿ ಹೋಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸಮಸ್ಯೆಗಳ ಬಗ್ಗೆ ಯಾವತ್ತಾದ್ರೂ ಮಾತಾಡಿದಾರ? ಕೇರಳದಲ್ಲಿ ಅವರಿಗೆ ಕೇರಳ ಸರ್ಕಾರ ಅವರಿಗೆ ಒಂದು ಪ್ಯಾಕೇಜ್ ಅನ್ನು ತಂದಿದೆ, ಕಲ್ಯಾಣ ಮಂಡಳಿಯನ್ನು ತಂದಿದೆ. ಗಲ್ಫ್ ಅಲ್ಲಿ ದುಡಿತಾ ಇರುವಂತವರಿಗೆ ಕರಾವಳಿಯಲ್ಲಿ ಮನೆಗೆ ಒಬ್ರು ಇಬ್ರು ಇವತ್ತು ಗಲ್ಫ್ ಅಲ್ಲಿ ಅರ್ಥ ಆಯ್ತು, ನಿಮ್ಮ ಕನ್ಸರ್ನ್ ಅರ್ಥ ಆಯ್ತು. ನನಗೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.